ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ 23ರ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. The centre has increased the insurance scheme for health workers under Pradhan Mantri Garib Kalyan package for 1 year. It was started in dash. ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆಯನ್ನು ಕೇಂದ್ರವು 1 ವರ್ಷ ಹೆಚ್ಚಿಸಿದೆ. ಇದನ್ನು ಡ್ಯಾಶ್ನಲ್ಲಿ ಪ್ರಾರಂಭಿಸಲಾಯಿತು. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ 2016. ಆರೋಗ್ಯ ಕಾರ್ಯಕರ್ತರಿಗೆ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅಡಿಯಲ್ಲಿ ವಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರ 1 ವರ್ಷದ ಅವಧಿಗೆ ವಿಸ್ತರಿಸಿದೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಪ್ರಾಣ ಕಳೆದುಕೊಂಡ ಕೊರೋನಾ ಯೋಧರ ಅವಲಂಬಿತರಿಗೆ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಸುರಕ್ಷತಾ ಜಾಲವನ್ನು ಒದಗಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಹೇಳಿದ್ದಾರೆ. The Labour Ministry has restarted dash control rooms to diminish problems of migrant workers. ವಲಸೆ ಕಾರ್ಮಿಕರ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕಾರ್ಮಿಕರ ಸಚಿವಾಲಯವು ಡ್ಯಾಶ್ ನಿಯಂತ್ರಣ ಕೊಠಡಿಗಳನ್ನು ಪುನರಾರಂಭಿಸಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 20. ಕೊರೋನಾ ವೈರಸ್ ಪ್ರಕರಣಗಳ ಪುನರುತ್ಥಾನ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಕೆಲವು ನಿರ್ಬಂಧಗಳನ್ನು ಹೇರುವ ದೃಷ್ಟಿಯಿಂದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು 20 ನಿಯಂತ್ರಣ ಕೊಠಡಿಗಳನ್ನು ಪುನಶ್ಚೇತನಗೊಳಿಸಿದೆ. ಕಾರ್ಮಿಕರ ವೇತನ ಸಂಬಂಧಿತ ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ವಲಸೆ ಕಾರ್ಮಿಕರ ಸಮಸ್ಯೆಗಳನ್ನು ತಗ್ಗಿಸಲು ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. India's demographic advantage will overtake China's by dash, reported by China's central bank. ಭಾರತದ ಜನಸಂಖ್ಯೆ ಪ್ರಯೋಜನವು ಚೀನಾದ ಕೇಂದ್ರ ಬ್ಯಾಂಕ್ ವರದಿ ಮಾಡಿದ ಡ್ಯಾಶ್ ಮೂಲಕ ಚೀನಾವನ್ನು ಹಿಂದಿಕ್ಕುತ್ತದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 2035. ಚೀನಾದ ಕೇಂದ್ರೀಯ ಬ್ಯಾಂಕ್ ವರದಿ ಮಾಡಿದ 2035ರ ವೇಳೆಗೆ ಚೀನಾವನ್ನು ಹಿಂದಿಕ್ಕುವ ಭಾರತದ ಜನಸಂಖ್ಯೆಯ ಪ್ರಯೋಜನ. ಚೀನಾದ ಜನಸಂಖ್ಯೆ ಪರಿವರ್ತನೆಯು ಅದರ ಕಠಿಣ ಜನನ ನೀತಿಗಳಿಂದಾಗಿ ವಯಸ್ಸಾದ ಜನಸಂಖ್ಯೆಯ ಸಮಸ್ಯೆ ಮತ್ತು ಕಾರ್ಯಪಡೆ ಕ್ಷೀಣಿಸುತ್ತಿದೆ. Children's book titled The Christmas Pig has been released by who among the following? ಮಕ್ಕಳ ಪುಸ್ತಕ ಕ್ರಿಸ್ಮಸ್ ಪಿಗ್ ಅನ್ನು ಈ ಕೆಳಗಿನವುಗಳಲ್ಲಿ ಯಾರು ಬಿಡುಗಡೆ ಮಾಡಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಜೆ.ಕೆ. ರೌಲಿಂಗ್. ಹ್ಯಾರಿ ಪಾಟರ್ ಲೇಖಕ ಜೆ.ಕೆ. ರೌಲಿಂಗ್ ದಿ ಕ್ರಿಸ್ಮಸ್ ಪಿಗ್ ಎಂಬ ಹೊಸ ಮಕ್ಕಳ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಇದನ್ನು ವಿವಿಧ ಪ್ರದೇಶಗಳಲ್ಲಿ ಹ್ಯಾಚೆಟ್ ಚಿಲ್ಡ್ರನ್ಸ್ ಗ್ರೂಪ್ ಮತ್ತು ಸ್ಕೋಲಾಸ್ಟಿಕ್ ಪ್ರಕಟಿಸಿದೆ. Which country is the first in the world to introduce a climate change legislation for financial sector to report the effects of climate change on their business? ತಮ್ಮ ವ್ಯವಹಾರದ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ವರದಿ ಮಾಡಲು ಹಣಕಾಸು ವಲಯಕ್ಕೆ ಹವಾಮಾನ ಬದಲಾವಣೆಯ ಶಾಸನವನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನ್ಯೂಜಿಲೆಂಡ್. ಬ್ಯಾಂಕುಗಳು, ವಿಮೆಗಾರರು ಮತ್ತು ಹೂಡಿಕೆ ವ್ಯವಸ್ಥಾಪಕರು ಸೇರಿದಂತೆ ಹಣಕಾಸು ವಲಯವು ತಮ್ಮ ವ್ಯವಹಾರದ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ವರದಿ ಮಾಡುವ ಅಗತ್ಯವಿರುವ ಮೊದಲ ರೀತಿಯ ಶಾಸನವನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ನ್ಯೂಜಿಲೆಂಡ್ ಪಾತ್ರವಾಗಿದೆ. Stefanos Tsitsipas has claimed his career's first ATP Masters 1000 trophy after he won 2021 Rolex Monte Carlo Masters singles title. He beat which player to win the tennis tournament? 2021ರ ರೋಲೆಕ್ಸ್ ಮಾಂಟೆ ಕಾರ್ಲೋ ಮಾಸ್ಟರ್ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಟೆಫಾನೋಸ್ ಸಿಟ್ಸಿಪಾಸ್ ತಮ್ಮ ವೃತ್ತಿ ಜೀವನದ ಮೊದಲ ಎಟಿಪಿ ಮಾಸ್ಟರ್ಸ್ 1000 ಟ್ರೋಫಿಯನ್ನು ಪಡೆದಿದ್ದಾರೆ.
ಟೆನ್ನಿಸ್ ಪಂದ್ಯಾವಳಿಯನ್ನು ಗೆದ್ದ ಯಾವ ಆಟಗಾರರನ್ನು ಇವರು ಸೋಲಿಸಿದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆಂಡ್ರಿ ರಬ್ಲೆವ್. ಟೆನ್ನಿಸ್ನಲ್ಲಿ ಸ್ಟೆಫನೋಸ್ ಸಿಟ್ಸಿಪಾಸ್ ಆಂಡ್ರಿ ರುಬ್ಲೆವ್ ಅವರನ್ನು 6-3, 6-3 ಸೆಟ್ಗಳಿಂದ ಸೋಲಿಸಿ 2021ರ ರೋಲೆಕ್ಸ್ ಮಾಂಟೆ ಕಾರ್ಲೋ ಮಾಸ್ಟರ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದರು. ಈ ಗೆಲುವಿನೊಂದಿಗೆ ಸಿಟ್ಸಿಪಾಸ್ ತಮ್ಮ ವೃತ್ತಿ ಜೀವನದ ಮೊದಲ ಎಟಿಪಿ ಮಾಸ್ಟರ್ಸ್ 1000 ಟ್ರೋಫಿಯನ್ನು ಪಡೆದಿದ್ದಾರೆ. ಮಿಗುಯೆಲ್ ಮಾರಿಯೋ ಡಯಸ್-ಕ್ಯಾನೆಲ್ has been appointed as the first secretary of the Communist Party of which country? ಮಿಗುಯೆಲ್ ಮಾರಿಯೋ ಡಯಸ್-ಕ್ಯಾನೆಲ್ ಅವರನ್ನು ಯಾವ ದೇಶದ ಕಮ್ಯುನಿಸ್ಟ್ ಪಕ್ಷದ ಮೊದಲ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕ್ಯೂಬಾ. ರೌಲ್ ಕ್ಯಾಸ್ಟ್ರೋ ಅವರ ರಾಜೀನಾಮೆಯ ನಂತರ ಮಿಗುಯೆಲ್ ಮಾರಿಯೋ ಡಯಸ್-ಕ್ಯಾನೆಲ್ ಅವರು 2021ರ ಏಪ್ರಿಲ್ 19ರಂದು ಅಧಿಕೃತವಾಗಿ ಕ್ಯೂಬಾದ ಕಮ್ಯುನಿಸ್ಟ್ ಪಕ್ಷದ ಮೊದಲ ಕಾರ್ಯದರ್ಶಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕ್ಯೂಬಾವನ್ನು ಆಳುವ ಒಂದು ಪಕ್ಷದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಅತ್ಯಂತ ಪ್ರಬಲ ಸ್ಥಾನವಾಗಿದೆ. 1959ರ ಕ್ಯೂಬನ್ ಕ್ರಾಂತಿಯ ನಂತರ ಈ ಸ್ಥಾನವನ್ನು ಅಲಂಕರಿಸಿದ ಮೊದಲ ಕ್ಯಾಸ್ಟ್ರೋ ಅಲ್ಲದವನು ಡಿಯಾಸ್-ಕ್ಯಾನೆಲ್ ಆಗಿದ್ದಾರೆ. 60 ವರ್ಷದ ಕ್ಯೂಬಾದ ರಾಜಕಾರಣಿ ಕೂಡ 2019ರಿಂದ ಕ್ಯೂಬಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ is celebrated every year on which day? ಅಂತಾರಾಷ್ಟ್ರೀಯ ತಾಯಿಯ ಭೂದಿನವನ್ನು ಅಥವಾ ಭೂದಿನವನ್ನು ವಿಶ್ವಸಂಸ್ಥೆಯು ಯಾವ ದಿನದಂದು ವಾರ್ಷಿಕವಾಗಿ ಆಚರಿಸುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಏಪ್ರಿಲ್ 22. ಭೂಮಿ ಮತ್ತು ಅದರ ಪರಿಸರ ವ್ಯವಸ್ಥೆಗಳು ನಮ್ಮ ಮನೆ ಮತ್ತು ಪ್ರಕೃತಿ ಮತ್ತು ಭೂಮಿಯೊಂದಿಗಿನ ಸಾಮರಸ್ಯವನ್ನು ಉತ್ತೇಜಿಸುವುದು ಅಗತ್ಯವಾಗಿದೆ ಎಂದು ಗುರುತಿಸಲು ಪ್ರತಿ ವರ್ಷ ಏಪ್ರಿಲ್ 22ರಂದು ಅಂತಾರಾಷ್ಟ್ರೀಯ ಭೂದಿನವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಭಾರತೀಯ ತಂಡವು ಏಪ್ರಿಲ್ 10, 2021ರಂದು ಅಂಟಾರ್ಟಿಕಾದಲ್ಲಿ ತನ್ನ ವೈಜ್ಞಾನಿಕ ಪ್ರಯತ್ನದಿಂದ ಮರಳಿತು. ಈ ಪ್ರಯಾಣವು ಭೂವಿಜ್ಞಾನ ಸಚಿವಾಲಯ ಆಯೋಜಿಸಿದ ಅಂಟಾರ್ಟಿಕಾದ ವೈಜ್ಞಾನಿಕ ದಂಡಯಾತ್ರೆಯ ಯಾವ ಆವೃತ್ತಿಯಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ 40ನೇ ಆವೃತ್ತಿ. ಗಮನಾರ್ಹ ಸಾಧನೆಯೊಂದರಲ್ಲಿ ಭೂವಿಜ್ಞಾನ ಸಚಿವಾಲಯವು ಆಯೋಜಿಸಿದ್ದ 40ನೇ ವೈಜ್ಞಾನಿಕ ದಂಡಯಾತ್ರೆ 2021ರ ಏಪ್ರಿಲ್ 10ರಂದು ಕೇಪ್ ಟೌನ್ಗೆ ಯಶಸ್ವಿಯಾಗಿ ಮರಳಿತು. ಸ್ಟಾಪ್ ಓವರ್ಗಳು ಸೇರಿದಂತೆ 94 ದಿನಗಳಲ್ಲಿ 12,000 ನಾಟಿಕಲ್ ಮೈಲುಗಳ ಪ್ರಯಾಣವನ್ನು ಪೂರ್ಣಗೊಳಿಸಿದ ನಂತರ ಈ ಸಾಧನೆಯನ್ನು ಮಾಡಿತು. ಈ ಸಾಧನೆಯೊಂದಿಗೆ ಭಾರತವು ಅಂಟಾರ್ಟಿಕಾದಲ್ಲಿ 4 ದಶಕಗಳ ವೈಜ್ಞಾನಿಕ ಪ್ರಯತ್ನವನ್ನು ಯಶಸ್ವಿಯಾಗಿ ಪೂರೈಸಿದೆ. What was the profession of Sumitra Bhave, who has died recently? Correct answer option A filmmaker. ಮೆಚ್ಚುಗೆ ಪಡೆದ ಮರಾಠಿ ಚಲನಚಿತ್ರ ನಿರ್ಮಾಪಕಿ 78 ವರ್ಷದ ಸುಮಿತ್ರಾ ಭಾವೆ ಅವರು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ನಾಮದಾಫಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಅರುಣಾಚಲ ಪ್ರದೇಶ. ಸೆಕೆಂಡ್ ಕ್ವಶನ್, ಜ್ಞಾನಭೂತಿ ಮಸೀದಿ ಯಾವ ನಗರದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ವಾರಣಾಸಿ. ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್, ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಗಡಿಯನ್ನು ಯಾವ ಸಾಲು ವಿಭಜಿಸುತ್ತದೆ? ಸೆಕೆಂಡ್ ಕ್ವಶನ್, ವಿಜಯದ ಬಾಗಿಲು ಎಂದು ಕರೆಯಲ್ಪಡುವ ಬುಲೆಂಡ್ ದರ್ವಾಜ್ ವಿಶ್ವದ ಅತಿ ಎತ್ತರದ ಗೇಟ್ವೇ ಆಗಿದೆ. ಈ ಐತಿಹಾಸಿಕ ಸ್ಥಳವು ಯಾವ ರಾಜ್ಯದಲ್ಲಿದೆ?